ಎತ್ತಿನಹೊಳೆ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರಿಗೆ ಭಾರೀ ಹಿನ್ನಡೆಯಾಗಿದೆ. ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಅರ್ಜಿದಾರರಿಗೆ ಭಾರಿ ಹಿನ್ನಡೆಯಾಗಿದೆ. ಹಸಿರು ನ್ಯಾಯಾಧಿಕರಣದಿಂದ ಅರ್ಜಿದಾರರಿಗೆ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ. ಕುಡಿಯುವ ನೀರಿನ ಯೋಜನೆಗೆ ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿಯ ಅವಶ್ಯಕತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೆಲವು ಷರತ್ತಿನೊಂದಿಗೆ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿದೆ. ಚೆನ್ನೈನ ಹಸಿರು ನ್ಯಾಯಾಧಿಕರಣದಲ್ಲಿ ಕರ್ನಾಟಕ ನೀರಾವರಿ ನಿಗಮ ಸಲ್ಲಿಸಿದ ಅರ್ಜಿ ಕೂಡ ಪುರಸ್ಕೃತವಾಗಿದೆ. ಹಾಗಾಗಿ ಯೋಜನೆಗೆ ತೊಂದರೆ ಇಲ್ಲ ಅಂತ ನ್ಯಾಯಾಧಿಕರಣ ಹೇಳಿದೆ. ಅರ್ಜಿದಾರರುಗಳಿಂದ ತಕರಾರು ಇದ್ರೆ ಕೇಂದ್ರದ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಇಲ್ಲವೇ ಪ್ರಕರಣವನ್ನ ತಕ್ಷಣ ಹಸಿರು ನ್ಯಾಯಾಧಿಕರಣಕ್ಕೆ ವರ್ಗಾವಣೆ ಮಾಡಲಾಗುವುದು ಅಂತ ಚೆನ್ನೈನ ಹಸಿರು ನ್ಯಾಯಾಧಿಕರಣ ಪೀಠ ಹೇಳಿದೆ. ಇಲ್ಲಿ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ಈ ಬಗ್ಗೆ ನಾವು ನಾಳೆ ಅಂತಿಮ ಆದೇಶವನ್ನ ಹೊರಡಿಸಲಾಗುವುದು ಅಂತ ನ್ಯಾಯಾಧಿಕರಣ ಹೇಳಿದೆ. ನ್ಯಾಯಮೂರ್ತಿ ಸ್ವತಂತ್ರ ಕುಮಾರ್ ನೇತೃತ್ವದ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಇವತ್ತು ಮ್ಯಾಟರ್ ಆಲ್ರೆಡಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಆಲ್ರೆಡಿ ಕ್ಲಿಯರ್ ಮಾಡಿತ್ತು. ಪಿಟಿಷನರ್ಸ್ ಏನ್ ಮಾಡಿದ್ರು ಅದನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಶಬೀರ್ ಹಿಡಗುಂದಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರು. ಶಬೀರ್, ಇದು ಎತ್ತಿನ ಯೋಜನೆಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಾ ಈ ಆದೇಶ? ಏನು ಎತ್ತಿನಹೊಳೆ ಯೋಜನೆ ರಾಜ್ಯ ಸರ್ಕಾರ ಮತ್ತು ಏನು ಕರಾವಳಿ ಭಾಗದ ಪರಿಸರವಾದಿಗಳ ನಡುವೆ ಒಂದು ಜಟಾಪಟಿಗೆ ಕಾರಣವಾಗಿತ್ತು. ಈ ಒಂದು ಕೇಸ್ ಕೂಡ ಸಾಕಷ್ಟು ದಿನಗಳಿಂದ ಕೂಡ ಏನು ದೆಹಲಿಯಲ್ಲಿರುವಂತಹ ಹಸಿರು ನ್ಯಾಯಾಧಿಕರಣದಲ್ಲಿ ಚರ್ಚೆಗೆ ಬರ್ತಿತ್ತು. ಇವತ್ತು ಒಂದು ಅಂತಿಮ ಹಂತದ ಅಂದ್ರೆ ಕೊನೆಯ ಹಂತದ ವಿಚಾರಣೆ ನಡೆದಿರುವಂತದ್ದು. ಏನು ಅಂದ್ರೆ ಈಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಪರಿಸರ ಅಂದ್ರೆ ಈ ಅರ್ಜಿದಾರರು ಏನು ಕರಾವಳಿ ಭಾಗದಲ್ಲಿ ಎತ್ತಿನ ಯೋಜನೆಯನ್ನ ತರೋದ್ರಿಂದ ಸಾಕಷ್ಟು ಪರಿಸರ ನಾಶವಾಗುತ್ತೆ ಹಾಗೂ ಪ್ರಾಣಿ ಸಂಕುಲಗಳ ಮೇಲೆ ಜೀವ ವೈವಿಧ್ಯದ ಮೇಲೆ ಸಾಕಷ್ಟು ನಕಾರಾತ್ಮಕವಾದಂತಹ ಒಂದು ಅಂಶಗಳನ್ನ ಬೀರುತ್ತೆ. ಹೀಗಾಗಿ ಪಶ್ಚಿಮ ಘಟ್ಟಗಳು ಅವಸಾನ ಆಗುವ ಒಂದು ಹಂತ ಎತ್ತಿನಹೊಳೆ ಯೋಜನೆಯಿಂದ ಆಗುತ್ತೆ. ಹೀಗಾಗಿ ಎತ್ತಿನಹೊಳೆ ಯೋಜನೆಗೆ ಅವಕಾಶ ನೀಡಬಾರದು ಅಂತ ಏನು ನ್ಯಾಯ ಅಡ್ವೊಕೇಟ್ ಆಗಿರುವಂತಹ ಏನು ಸೋಮಶೇಖರ್ ಅವರು ದೆಹಲಿಯ ಹಸಿರು ನ್ಯಾಯಾಧಿಕರಣಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೂಡ ಕಳೆದ ಒಂದಿಷ್ಟು ದಿನಗಳಿಂದ ನಡೀತು. ಏನು ಇವತ್ತು ಕೂಡ ಅರ್ಜಿ ವಿಚಾರಣೆಗೆ ಬಂದಿತ್ತು. ಇವತ್ತು ಏನು ಅರ್ಜಿ ವಿಚಾರಣೆಯನ್ನ ಆಲಿಸಿದ ಸ್ವತಂತ್ರ ಕುಮಾರ್ ಅವರು ಒಂದು ತೀರ್ಪನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈ ವಿಚಾರಣೆಯಲ್ಲಿ ಇವತ್ತಿನ ವಿಚಾರಣೆಯಲ್ಲಿ ಒಂದಿಷ್ಟು ಅಂಶಗಳನ್ನ ಪೀಠ ಎತ್ತಿದೆ. ಆ ಪೀಠಗಳನ್ನ ಗಮನಿಸೋದಾದ್ರೆ ಎತ್ತಿನಹೊಳೆ ಯೋಜನೆಗೆ ಯಾವುದೇ ರೀತಿಯಾಗಿ ಮುಂದೆ ಅಡೆತಡೆಗಳು ಬರೋದಿಲ್ಲ ಅನ್ನೋದನ್ನ ನಿರೀಕ್ಷೆ ಮಾಡಬಹುದಾ ಅಂತ? ಖಂಡಿತವಾಗ್ಲೂ ಅಂದ್ರೆ ಈಗಲೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಅರ್ಜಿದಾರರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಮುಂದೆ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಆದೇಶವನ್ನ ಒಂದು ಏನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ಸಾಧ್ಯತೆ ಕೂಡ ಇರೋದ್ರಿಂದ ಇಲ್ಲಿಗೆ ಎಲ್ಲ ಬಗೆಹರಿಸುವಂತ ಹೇಳುವಂತ ಯಾವುದೇ ಅಂಶಗಳು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅರ್ಜಿದಾರರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇವತ್ತು ಮುಖ್ಯವಾಗಿ ವಿಚಾರಣೆ ವೇಳೆ ಸ್ವತಂತ್ರ ಕುಮಾರ್ ಅವರು ಹೇಳಿರುವಂತದ್ದು ಏನು ಲಾಸ್ಟ್ ಟೈಮ್ ಹಿಯರಿಂಗ್ ಅಲ್ಲಿ ಹೇಳಿದ್ರು ಅಂದ್ರೆ ಏನು ಪರಿಸರದ ಮೇಲೆ ಆಗುವಂತ ಎಲ್ಲಾ ಪರಿಣಾಮಗಳ ಕುರಿತು ಕೇಂದ್ರ ಸರ್ಕಾರ ವರದಿಯನ್ನ ನೀಡಬೇಕು ಅಂತ ಕರ್ನಾಟಕಕ್ಕೆ ಒಂದು ತಂಡವನ್ನ ಕೂಡ ಕಳಿಸ್ಕೊಳ್ಳಲಾಗಿತ್ತು. ಆ ತಂಡ ಏನು ಕರ್ನಾಟಕ ಅಂದ್ರೆ ಪರಿಸರ ಇಲಾಖೆ ಮೇಲೆ ಅಂದ್ರೆ ಪರಿಸರ ಇದ್ರ ಮೇಲೆ ಆಗುವಂತ ಅಂತ ಮಹತ್ವದ ದಾಖಲೆಗಳೇನಿಲ್ಲ ಅನ್ನೋ ಒಂದು ವರದಿಯನ್ನ ನೀಡಿತ್ತು. ಇದ್ರ ಬಗ್ಗೆ ಈ ಒಂದು ಇದರನ್ನ ಪ್ರಶ್ನಿಸಿ ಏನು ಅರ್ಜಿದಾರರು ಚೆನ್ನೈನ ಹಸಿರು ಪೀಠದಲ್ಲೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಚೆನ್ನೈನಲ್ಲೂ ಕೂಡ ಈ ಅರ್ಜಿ ತಿರಸ್ಕೃತವಾಗಿರೋದ್ರಿಂದ ಎರಡು ಕಡೆ ಅರ್ಜಿದಾರರು ಅರ್ಜಿಗಳನ್ನ ದಾಖಲು ಮಾಡ್ತಾ ಇರೋದ್ರಿಂದ ಅಂದ್ರೆ ನ್ಯಾಯಾಲಯದ ಸಮಯವನ್ನ ಹಾಳು ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಕೂಡ ಅರ್ಜಿದಾರರಿಗೆ ರವಾನಿಸಿದ್ದು. ಈ ವೇಳೆ ಒಂದು ಅರ್ಜಿದಾರರಿಗೆ ತರಾಟೆಗೆ ತೆಗೆದುಕೊಂಡಂತ ಪ್ರಸಂಗವೂ ಕೂಡ ನಡೆಯಿತು. ಹೀಗಾಗಿ ಯಾವ್ದಾದ್ರು ಒಂದು ಕಡೆ ನೀವು ಅರ್ಜಿಯನ್ನ ವಿಚಾರಣೆ ಮಾಡಬಹುದು. ನಾವು ಈ ಒಂದು ಅರ್ಜಿಯಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ. ನೀವು ಬೇಕಿದ್ರೆ ಚೆನ್ನೈನಲ್ಲಿರುವಂತಹ ಹಸಿರು ನ್ಯಾಯಾಧಿಕರಣದಲ್ಲೇ ಈ ಪ್ರಕರಣವನ್ನ ವಿಚಾರಣೆ ಮಾಡಬಹುದು. ಇಲ್ಲವಂದ್ರೆ ಕೇಂದ್ರ ಸರ್ಕಾರದ ಒಂದು ನಿರ್ಧಾರವನ್ನ ಪ್ರಶ್ನಿಸಿ ನೀವು ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಸ್ವತಂತ್ರ ಕುಮಾರ್ ಹೇಳಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಟಿಎಂ ಹಲ್ಲೆ ಆರೋಪಿಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ.
ಎಸ್ ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ಮೇಲೆ ಇದೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಸುದ್ದಿ. ಕೃಷ್ಣ ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೆ ಎಲ್ಲ ಹಂತದ ಮಾತುಕತೆ ಕೂಡ ಮುಕ್ತಾಯ ಆಗಿದೆಯಂತೆ.